ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರುಚಿಯಾದಂಥ ಹಪ್ಪಳದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಹಪ್ಪಳವನ್ನು ಮಾಡಿಟ್ಕೊಂಡ್ರೆ ನೀವು ಒಂದು ವರ್ಷದ ತನಕನೂ ಆರಾಮಾಗಿ ಊಟದ ಜೊತೆ ಕರ್ಕೊಂಡು ತಿನ್ಬೋದು. ಹಪ್ಪಳ ತುಂಬ ರುಚಿ ಇರುತ್ತೆ, ಹಾಗೆ ತಿನ್ನಲಿಕ್ಕಂತೂ ಒಳ್ಳೆ ಟೇಸ್ಟ್ ಮಾತ್ರ. ಅವಲಕ್ಕಿ ಹಪ್ಪಳವನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ನೋಡ್ತಾ ಇದ್ದೀರಲ್ವ, ಎಷ್ಟು ಕ್ರಿಸ್ಪಾಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಸ್ನೇಹಿತರೆ, ಅವಲಕ್ಕಿ ಹಪ್ಪಳ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1.5 ಲೋಟದಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಥರ ಗಟ್ಟಿ ಅವಲಕ್ಕಿ, ನಾವು ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ವ, ಆ ಅವಲಕ್ಕಿ ತೊಗೋಬೇಕು. ನಾನಿಲ್ಲಿ 1.5 ಲೋಟದಷ್ಟು ತೊಗೊಂಡಿದ್ದೀನಿ. ನೀವು 1 ಲೋಟದಷ್ಟಾದರೂ ತೊಗೊಂಡು ಫಸ್ಟ್ ಮಾಡಿ ನೋಡಿರಿ. ಚೆನ್ನಾಗಿ ಬಂದಮೇಲೆ ಇನ್ನೊಂದಷ್ಟು ಮಾಡ್ಕೋಬೋದು. ಈಗ ಇದನ್ನು ನೈಸಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಪುಡಿ ಮಾಡಬೇಕು. ಈ ರೀತಿಯಾಗಿ ನೋಡಿರಿ, ಹೀಗಿರಬೇಕು. ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನೇನು ಜರಡಿ ಮಾಡುವಷ್ಟಿಲ್ಲ, ಹಾಗೆ ಇಟ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಅಳತೆ ಮಾಡ್ಕೊಳ್ಳೋಣ. ನೀರನ್ನ 1 2 3 4 5 6. 1 ಲೋಟಕ್ಕೆ 6 ಲೋಟದಷ್ಟು ನೀರು. ಮತ್ತು ನಾನಿಲ್ಲಿ 1.5 ಲೋಟ ತೊಗೊಂಡಿದ್ದಲ್ವ, ಅದಕ್ಕೋಸ್ಕರ 3 ಲೋಟ ಎಕ್ಸ್ಟ್ರಾ ನೀರನ್ನು ಹಾಕ್ತಾಯಿದ್ದೀನಿ. 1 ಲೋಟಕ್ಕೆ 6 ಅಥವಾ 7 ಲೋಟ ನೀರು ಇಟ್ಕೊಂಡು ನಡೆಯುತ್ತೆ ನಿಮಗೆ. ನೋಡ್ಕೊಳ್ರಿ, ಒಂದೊಂದು ಸಲ ಒಂದೊಂದು ಅವಲಕ್ಕಿ ನೀರು ಜಾಸ್ತಿ ತೊಗೊಳುತ್ತೆ. ಹಾಗಾಗಿ 7 ಲೋಟ, 1ಕ್ಕೆ 7 ಲೋಟದಷ್ಟು ನೀರಿಡ್ರಿ. 1 ಲೋಟ ತೆಕ್ಕೊಂಡು ಇಟ್ಕೊಂಡಿರಿ ಬಿಸಿ ನೀರು. ನಿಮಗೆ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಮಾತ್ರ ಅದನ್ನು ಹಾಕ್ಕೊಳ್ರಿ. ಈಗ ನೀರು ಕಾದಿದೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಇಂಗನ್ನು ಹಾಕಿದ್ದೀನಿ. ಉಪ್ಪು ಮಾತ್ರ ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ಹಪ್ಪಳಗಳಿಗೆ, ಸಂಡಿಗೆಗಳಿಗೆ ಉಪ್ಪು ಜಾಸ್ತಿ ಹಾಕಬಾರ್ದು, ಯಾಕಂದರೆ ಅದು ಆಮೇಲೆ ಉಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆಯೇ 1/4 ಚಮಚದಷ್ಟು ಅಥವಾ 1 ಚಮಚದಷ್ಟು ಹಪ್ಪಳದ ಖಾರ, ಇದು ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಹಪ್ಪಳದ ಖಾರ ಅಂದ್ಬಿಟ್ಟು ಅದನ್ನು ಹಾಕಬೇಕು. ನಂತರ 1 ದೊಡ್ಡ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಇದಿಷ್ಟು ಹಾಕಿದ್ಮೇಲೆ ನಾವು ಪುಡಿ ಮಾಡಿರುವಂಥ ಅವಲಕ್ಕಿಯನ್ನು ಈ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡ್ಬೇಕು. ಇದೇನು ಗಂಟಾಗಲ್ಲ, ನಿಮಗೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು ಚೂರೂ ಗಂಟಾಗೋದಿಲ್ಲ. ನೀರು ಚೆನ್ನಾಗಿ ಮರಳ್ತಾ ಇರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಅವಲಕ್ಕಿ ಪುಡಿ ಹಾಕಬೇಕು, ಹೀಗೆ ತಿರುಗಿಸ್ತಾ ಇರಬೇಕು. ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 1ಕ್ಕೆ 7 ಲೋಟದಷ್ಟು ನೀರನ್ನು ಇಟ್ಕೊಳ್ರಿ. 1 ಕಪ್ಪಾರು ತೊಗೊಳ್ರಿ, ಲೋಟನಾದರೂ ತೊಗೊಳ್ರಿ, ನಿಮ್ಮ ಅಳತೆ ನಿಮ್ಮ ಇಷ್ಟ, ಯಾವುದ್ರಲ್ಲಾದರೂ ಹಾಕ್ಕೊಳ್ರಿ. 1ಕ್ಕೆ 7 ನೀರನ್ನು ಇಟ್ಕೊಳ್ರಿ. 1 ಲೋಟ ನೀರು ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರಿ. ಚೆನ್ನಾಗಿ ಕಾದ್ಮೇಲೆ ನೀರನ್ನು 1 ಲೋಟ ತೆಗೆದಿಟ್ಕೊಳ್ರಿ. ನಿಮಗೆ ತೀರಾ ಗಟ್ಟಿ ಅನ್ನಿಸ್ತು ಅಂದರೆ ಮಾತ್ರ ಆ ನೀರನ್ನು ಸೇರಿಸ್ಕೊಳ್ರಿ. ಇಲ್ಲ ಸರಿ ಇದೆ ಅಂತಂದರೆ ಹಾಕ್ಕೋಬೇಡ್ರಿ, ಆಯಿತಾ? ಯಾಕಂದರೆ ಒಂದೊಂದು ಅವಲಕ್ಕಿ ನೀರು ಹಿಡಿಯುತ್ತೆ, ಒಂದೊಂದು ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ತುಂಬ ಗಟ್ಟಿ ಮಾಡ್ಕೋಬೇಡ್ರಿ, ಹಪ್ಪಳ ಇಡೋದಕ್ಕೂ ಕಷ್ಟ ಆಗುತ್ತೆ. ಗಂಜಿ ಥರ ಇರಬೇಕು. ನಾವು ಗಂಜಿ ಕುಡಿಯೋವಾಗ ಸ್ವಲ್ಪ ತಿಕ್ಕಾಗಿರಬೇಕು, ಗಂಜಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಿಮಗೆ ತೋರಿಸ್ತೀನಿ ಈಗ ಯಾವ ಥರ ಅಂತ. ಇದು ತಣ್ಣಗಾದ್ಮೇಲೆ ನೋಡಿರಿ, ಇಷ್ಟು ತೀರಾ ಗಟ್ಟಿಯಲ್ಲ, ತೀರಾ ನೀರಾಗೂ ಅಲ್ಲ, ಹೀಗೆ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು. ಸುಮ್ಮನೆ ಹೀಗೆ ಒಂದು ಚಿಕ್ಕ ಸೌಟ್ ತೊಗೊಂಡು ಹೀಗೆ ಹಾಕ್ತಾ ಹೋಗೋದು ಅಷ್ಟೇ. ಸುಮ್ಮನೆ ಒಂದು ಸಲ ಹಿಂಗೆ ಟ್ಯಾಪ್ ಮಾಡೋದು ಅದ್ರ ಮೇಲೆ, ಅದೊಂದು ಚೂರು ಹಿಂಗೆ ಅರಳ್ಕೊಳ್ಳುತ್ತೆ ಅಷ್ಟೇ. ತುಂಬ ಜಾಸ್ತಿ ತಿಕ್ಬಿಟ್ಟು ತೆಳ್ಳಗೆ ಮಾಡೋದಕ್ಕೆ ಹೋದರೆ ಹಪ್ಪಳಗಳು ಒಣಗಿದ ಮೇಲೆ ಸೀಳ್ಕೊಂಬಿಡುತ್ತೆ, ಉದ್ದುದ್ದ ಬಿಟ್ಕೊಂಬಿಡುತ್ತೆ. ನಿಮಗೆ ಹಪ್ಪಳ ಚೆನ್ನಾಗಿ ಬರೋದೇ ಇಲ್ಲ, ತುಂಡು ಆಗಿಬಿಡುತ್ತೆ. ಹಾಗಾಗಿ ಸುಮ್ಮನೆ ಒಂದು ಸೌಟಿಂದ ಹೀಗೆ ಹಾಕ್ಕೊಳ್ಳೋದು, ಸುಮ್ಮನೆ ಬಿಟ್ಬಿಡೋದು. ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ರಿ. ಎಷ್ಟು ಚೆನ್ನಾಗಾಗುತ್ತೆ ಹಪ್ಪಳ ಅಂದರೆ ಒಂದು ಸ್ವಲ್ಪನೂ ಸೀಳ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಹಪ್ಪಳ ಮಾತ್ರ, ಒಳ್ಳೆ ಟೇಸ್ಟ್ ಆಗಿದೆ. ನಿಂಬೆಹಣ್ಣು ತಪ್ಪದೆ ಹಾಕ್ರಿ, ಹಪ್ಪಳದ ಖಾರವನ್ನು ಹಾಕ್ರಿ. ಈಗ ನೋಡಿರಿ, ಒಂದಿನ ಫುಲ್ ಒಣಗಿಸಿದ್ರೆ ಈ ಥರ ನೀಟಾಗಿ ನಮಗೆ ಒಣಗಿಕೊಂಡಿದೆ. ಪ್ಲಾಸ್ಟಿಕ್ ಕವರಲ್ಲಿ ನಾನು ಹಾಕಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಗೊತ್ತಾ. ನೀವು ಬಟ್ಟೆ ಮೇಲೆ ಸಹ ಹಾಕೋಬೋದು, ಸೀರೆ ಮೇಲೆ, ಆ ಥರದ ಮೇಲೆ. ಅದನ್ನು ಮತ್ತೆ ಉಲ್ಟಾ ಮಾಡಿ ಅದಕ್ಕೆಲ್ಲ ನೀರು ಚಿಮುಕಿಸಿ ಅದು ಒದ್ದೆ ಆದಮೇಲೆ ಹಪ್ಪಳ ತೆಗಿಬೇಕಾಗುತ್ತೆ. ಅದೆಲ್ಲ ಸುಮ್ಮನೆ ತಲೆನೋವು ಸ್ನೇಹಿತರೆ. ಈ ಥರ ಹಪ್ಪಳ ನೀಟಾಗಿ ಬರಬೇಕು ಅಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ರಿ. ನೋಡಿರಿ ಈ ಥರ ಚೆನ್ನಾಗಿ 2 ದಿನ ಒಣಗಿಸಿದ್ದೀನಿ ನಾನು. ನಿನ್ನೆ ರಾತ್ರಿ ಕರೆದಿದ್ದೆ, ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಹಪ್ಪಳದ ಖಾರ ಹಾಕಿದ್ರೆ ಹಪ್ಪಳಗಳು ತುಂಬ ಚೆನ್ನಾಗಿ ಬರುತ್ತೆ, ಹಗುರವಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ರುಚಿ ಇರುತ್ತೆ. ನಿಂಬೆಹಣ್ಣಿನ ರಸ ಹಾಕ್ರಿ, ಇಂಗು ಹಾಕ್ರಿ, ಉಪ್ಪು ಸ್ವಲ್ಪನೇ ಹಾಕ್ರಿ ಹಪ್ಪಳಕ್ಕೆ, ಆಯಿತಾ? ಈ ರೀತಿ ನೀವು ಸಹ ಒಂದು ಸಣ್ಣ ಲೋಟದಷ್ಟು ಮಾಡಿ ನೋಡ್ಕೊಳ್ರಿ.
ನಿಮಗೆ ಬಿಸಿಲಲ್ಲಿ ಇಡೋದಕ್ಕೆ ಆಗಿಲ್ಲ ಅಂದರೂ ಚಿಂತೆ ಇಲ್ಲ, ಫ್ಯಾನ್ ಗಾಳಿಗೂ ಸಹ ಇದನ್ನು ಒಣಗಿಸ್ಕೋಬೋದು, ಅಷ್ಟು ಚೆನ್ನಾಗಾಗುತ್ತೆ ಹಪ್ಪಳ. ನೋಡಿರಿ ತುಂಬ ಚೆನ್ನಾಗಾಗಿದೆ. ನಮ್ಮ ಮನೇಲಿ ನಾನು ಇನ್ನೊಂದಷ್ಟು ಹಪ್ಪಳಗಳನ್ನು ಮಾಡ್ತೀನಿ. ಸಬ್ಬಕ್ಕಿ ಹಪ್ಪಳ ಮತ್ತು ಟೊಮೆಟೊ ಹಪ್ಪಳ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ರುಚಿ ಇರುತ್ತೆ ಅಂತ ಹೇಳಿಬಿಟ್ಟು. ನೋಡಿರಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಹಪ್ಪಳ ತುಂಬ ಚೆನ್ನಾಗಾಗಿದೆ. ನೀವು ಸಹ ಟ್ರೈ ಮಾಡಿರಿ ಸ್ನೇಹಿತರೆ. ಬಿಸಿಲಲ್ಲಿ ಹಾಕೋದಕ್ಕಾಗಿಲ್ಲ ಅಂದ್ರೂ ಫ್ಯಾನ್ ಗಾಳಿಗೆ ಹಾಕಿದ್ರೂ ಒಣಗ್ಕೊಳ್ಳುತ್ತೆ. ನೀವು ಸಹ ಈ ಥರದ ರುಚಿಯಾದ ಹಪ್ಪಳಗಳನ್ನು ಮನೆಯಲ್ಲೇ ಮಾಡಿಕೊಳ್ಳ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಇನ್ನೊಂದಷ್ಟು ಹಪ್ಪಳಗಳನ್ನು ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.